ವೆಚ್ಚದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಏನದ ಮುಂದಾಗಿದ್ದಾರೆ. ತಗ್ಗು ಗುಂಡಿಗಳು ಬಿದ್ದಾವ ಅಂತ ಹೇಳಿಸಿ ಗುಂಡಿಯಲ್ಲಿ ಕುಂತು ದಿನೋತ್ತರ ಪ್ರತಿಭಟನೆ ಮಾಡಿದ್ವಿ. एक महीना पहले क्या है उमेश मुद्दाण अन्ना के साथ क्या है इधर स्ट्राइक करे थे. ಎಚ್ಚೆತ್ತುಕೊಂಡು ಇವತ್ತು ನಗರಸಭೆ ಮರಮಾಗಿ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಇಷ್ಟಕ್ಕೆ ಆಗೋದಿಲ್ಲ, ಮುಂದಿನ ದಿವಸದಲ್ಲಿ ಇದಕ್ಕೆ ಸಂಪೂರ್ಣ ಡಾಂಬರೀಕರಣ ಮಾಡಬೇಕಂತಕ್ಕಂಥದ್ದು ನನಗೂ ಆಗ್ರಹ ಅದ. ಮರಮ್ ಹಾಕಿದ್ರೆ ಅಷ್ಟೇ ಆಗಲ್ಲ, ನಮ್ಗೆ ಡಾಂಬರ್ ರೋಡ್ ಬೇಕು. ಯಾದಗಿರಿ ಜಿಲ್ಲೆಯ ಏನು ಟಿಪ್ಪು ಸುಲ್ತಾನ್ ಸರ್ಕಲ್ ನಿಂದ ಗಂಗಾನಗರ ಹೋಗುವ ಏನು ರಸ್ತೆ ಏನಿದೆ, ಸಂಪೂರ್ಣ ಹಾಳಾಗಿ ಹೋಗಿದ್ದು. ಬೇಕರಿ ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳ ಮೇಲೆ ಧೂಳು ಕೂತ್ಕೇಸಿ ಜನಗಳು ತಿಂದು ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಅದ. ಅಧಿಕಾರಿಗಳು ಬರುವಾಗ ಮಾತ್ರ ಮಣ್ಣುಗಳನ್ನು ಹಾಕಿ ಅದನ್ನು ಅಚ್ಚುಕಟ್ಟು ಮಾಡುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಂದ್ರೆ ಕಾಟಾಚಾರಕ ಸರ್ಕಲ್ ಸಂಪೂರ್ಣ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದೆ. 5 ಕೋಟಿಯಲ್ಲಿ ರಸ್ತೆಯನ್ನು ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಹಿಡಿದು ಕೋರ್ಟ್ ಹೋಗ್ತಕ್ಕಂಥ ಈ ರಸ್ತೆ ಸಂಪೂರ್ಣ ತಗ್ಗು ಗುಂಡಿಗಳು ಬಿದ್ದಾವ ಅಂತ ಹೇಳಿಸಿ ಗುಂಡಿಯಲ್ಲಿ ಕುಂತು ವಿನೂತನ ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಎಚ್ಚೆತ್ತುಕೊಂಡು ಇವತ್ತು ನಗರಸಭೆ ಮರಮಾಗಿ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಇಷ್ಟಕ್ಕೆ ಆಗೋದಿಲ್ಲ, ಮುಂದಿನ ದಿವಸದಲ್ಲಿ ಇದಕ್ಕೆ ಸಂಪೂರ್ಣ ಡಾಂಬರೀಕರಣ ಮಾಡಬೇಕಂತಕ್ಕಂಥದ್ದು ನಂದು ಆಗ್ರಹ ಅದ. ಇದೆಲ್ಲ ಮರಗಿರ್ಮ ಹಾಕಿ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ರೈತರಿಗೆ ಸಂಚಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳಿಗೆ ಅವತ್ತು ಧನ್ಯವಾದ ಹೇಳ್ತೀನಿ. ಇನ್ನೊಂದು ಏನದಂದ್ರೆ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ ಹಿಡಿದು ಇಲ್ಲಿ ಗಂಗಾನಗರವರೆಗೆ ರಸ್ತೆ ಸ್ವಚ್ಛತೆ ಮತ್ತು ಡಾಂಬರೀಕರಣ ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಏನದ ಮಾನ್ಯ ಸ್ಥಳೀಯ ಶಾಸಕರು ಸುಮಾರು 5 ಕೋಟಿ ವೆಚ್ಚದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಏನದ ಮುಂದಾಗಿದ್ದಾರೆ. ಅವ್ರಿಗೆ ಕೂಡ ಏನಂತಂದ್ರೆ ಈ ರಸ್ತೆ ಭಾಳ ದಿವಸನ ಬೇಡಿಕೆ ಇತ್ತು, ಭಾಳಷ್ಟು ತೆಗ್ಗುಗುಂಡಿಗಳು ಬಿದ್ದು ಅದನ್ನು ಕೂಡ ಮಾಡೋದ್ರಲ್ಲಿ ಅಂತ ಏನದ 5 ಕೋಟಿಯಲ್ಲಿ ರಸ್ತೆಯನ್ನು ನವೀಕರಣ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅವ್ರಿಗೆ ಕೂಡ ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. जो है या डीसी ये कोर्ट को जाते तो रोड को डीसी ऑफिस जो डीसी का घर है इधर क्या है ये रोड पे बहुत खड्डे हो गए थे. ये खड्डे होने की वजह से बीच में क्या है कुछ 1 महीना पहले क्या है उमेश मुद्दाण अन्ना के साथ क्या है इधर स्ट्राइक करे थे. ये खड्डे हो जा रहे बारिश की वजह से क्या है खड्डे हो गए बोल के, तो वो वजह से अभी क्या है जो म्यूनसिपाल्टी वाले भी क्या है ये खड्डों को क्या है फिलअप कर रही है, मरम ला के डाल रहे सो है. तो म्यूनसिपाल्टी वाले का क्या बहुत बहुत धन्यवाद है. और दूसरी बात क्या है ये डामर रोड अगर ये क्या टेम्प्रोरी है, ये मरम डालने के बाद अब बारिश का क्या है दिना चालू हो गए सो है ये फिर वैसी सेम हो जाता. तो इसलिए क्या है ये इधर डामर का रोड हो गया बोले तो बहुत अच्छा हो जाता पब्लिक को. ये बार बार क्या है मरम डालने से क्या है यही प्रॉब्लम होता. एक परमानेंट क्या है डामर रोड आ गई बोले तो क्या है प्रॉब्लम सॉल्व हो जाता. और दूसरी बात क्या है टिप्पू सुल्तान चौक से लेके क्या है इधर गंगानगर तक क्या है ये अभी रोड का काम चालू होने वाला है. तो क्या है 5 करोड़ कुछ क्या है सैंक्शन हो गए से, तो वो वजह से एमएलए साहब का भी बहुत बहुत धन्यवाद. अभी क्या है उसका भी काम चालू होने वाला है डामर का. और परमानेंटली क्या है इधर का क्या डामर का काम हो गया तो पब्लिक को बहुत अच्छा हो जाता जाने आने. नहीं बोले तो क्या बार बार गिर रहे एक्सीडेंट हो जा रहे गाड़ियाँ पलट जा रहे.
वो वजह से क्या है, ये तो टेम्पररी काम है। अभी क्या है, डामर का काम क्या है, डामर की रोड की क्या है बहुत ज़रूरत है, और वो डाल दिया तो बहुत अच्छा हो जाता। थैंक यू। मेरा नाम मोहम्मद इमरान, थैंक यू। ಹೋಗೋದು ದಾರಿ ಇದು. ಪಾತ್ ಸರ್ತಿ ಉಮೇಶ್ ಅಣ್ಣ ಕೆ ಮುನ್ನಾಳ್ ಅವ್ರ ನೇತೃತ್ವದಲ್ಲಿ ಇಲ್ಲಿ ಪ್ರಯತ್ನ ಪಟ್ಟು ಮಾಡಿದ್ದೀವಿ ನಾವು, ತೆಗ್ಗು ಗೀಗ ಆಗಿದ್ದ ಸಲಾಗ. ಈಗ CM ಮುನ್ಸಿಪಾಲ್ಟಿದವರು ಈಗ ಮರಮ್ ಹಾಕಕತ್ತಾರ, ಮರಮ್ ಹಾಕಿಸಿ ಲೆವೆಲ್ ಮಾಡಿ ಕೊಡಕತ್ತಾರ. ಮರಮ್ ಹಾಕಿದ್ರೆ ಅಷ್ಟೇ ಆಗಲ್ಲ, ನಮ್ಗೆ ಡಾಂಬರ್ ರೋಡ್ ಬೇಕು. ಡಾಂಬರ್ ರೋಡ್ ಹಾಕಿದ್ರೆ ಅವಾಗ ಸರಿಯಾಗಿರ್ತದೆ, ಇಲ್ಲ ಅಂದರೆ ಮತ್ತೆ ತೆಗ್ಗು ಬೀಗ ಹಾಕಿಸಿ ಇದಾಗಿಬಿಡ್ತದೆ, ಪೂರ ಖರಾಬ್ ಆಗ್ತದೆ. ಅದ್ರ ಒಂದು. ಇನ್ನೊಂದಂದ್ರೆ ಟಿಪ್ಪು ಸುಲ್ತಾನ್ ಚೌಕ್ಲಿಂದ ಗಂಗಾನಗರ ತನಕ ನಮ್ಗೆ ಬಡನ ರೋಡ್ ಚಾಲೂ ಆಗಬೇಕು.